ಹಾಯ್ ಹಾಲ್. ಸೊ ನೀವು ನಿಮ್ಮ ಬೇಬಿಗೆ ಫೀಡಿಂಗ್ ಮಾಡ್ತಾ ಇದ್ರಿ, ಎಷ್ಟು ಅವರ್ಗೆ ಒಂದ್ಸಲಿ ಫೀಡಿಂಗ್ ಮಾಡಬೇಕು ಅನ್ನೋದೆಲ್ಲ ಅಮ್ಮಂದ್ರಿಗೂ ಡೌಟ್ ಇದ್ದೇ ಇರುತ್ತೆ. ಆಲ್ಮೋಸ್ಟ್ ನನಗೂ ಇತ್ತು. ನಾನು 2 ಅವರ್ಸ್ಗೆ 3 ಅವರ್ಸ್ಗೆ ಅನ್ನೋ ಟೈಮಿಂಗ್ಸ್ ಏನು ಇಟ್ಕೊತಾ ಇರಲಿಲ್ಲ. ಆನ್ ಡಿಮ್ಯಾಂಡ್ ಫೀಡಿಂಗ್ ಮಾಡ್ತಾಯಿದ್ದೆ. ಅಂದರೆ ಬೇಬಿ ಇವಾಗ ಸ್ಲೀಪಿಂದ ಇದ್ದಾಗ ಅವನಿಗೆ ಹಾಲು ಕುಡಿಬೇಕು ಅನಿಸುತ್ತೆ, ಬಿಕಾಸ್ ಕೇರಿಂಗ್ ಮಾಡಬೇಕು ಅಂದಾಗ ಮತ್ತೆ ಹಾಲು ಕೊಡಬೇಕು. ಆನ್ ದಿ ಡಿಮ್ಯಾಂಡ್ ನೀವು ಬೇಬಿಗೆ ಫೀಡ್ ಕೊಡ್ತಾ ಇದ್ದೀರಾ ಅಂದರೆ ಬೇಬಿ ವೈಟ್ ಗೇನ್ ತುಂಬ ಈಸಿಯಾಗಿ ಆಗ್ತಾ ಇರ್ತಾನೆ. ಓಕೆನಾ? ನೀವು ಡಾಕ್ಟರ್ ಹೇಳಿದ್ರು 3 ಅವರ್ಸ್ಗೆ ಒಂದ್ಸಲಿ 2 ಅವರ್ಸ್ಗೆ ಒಂದ್ಸಲಿ ಅಂತ ಟೈಮಿಂಗ್ಸ್ ಏನು ಹೇಳೋಕ್ಕೆ ಹೋಗ್ಬೇಡಿ. ಆಲ್ಮೋಸ್ಟ್ ಬೇಬಿ ಡಿಮ್ಯಾಂಡ್ ಮಾಡಿದಾಗೆಲ್ಲ ಮಿಲ್ಕ್ ಕೊಡ್ತಾನೆ ಇರಿ. ಆ್ಯಂಡ್ ಮಿಲ್ಕ್ ಸಪ್ಲೈ ಲೋ ಇಯರ್ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಮೈನ್ಲಿ ಅವರು ಊಟ ಸರಿಯಾಗಿ ಮಾಡಬೇಕು. ಅಂದರೆ ಹೆಲ್ದಿ ಫುಡ್ಸ್ ತಗೊಳ್ಳಿ, ಪ್ರೋಟೀನ್ಸ್ ಇರೋ ಜಾಸ್ತಿ ತಿನ್ನೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಸೊಪ್ಪುಗಳು ಜಾಸ್ತಿ ನಾನು ಡೈಲಿ ತಿಂತೀನಿ. ಆಲ್ಮೋಸ್ಟ್ ನಾನು 1 ಡೇಯಲ್ಲಿ 1 ಮೀಲ್ ಆದರೂ ಫಿನಿಷ್ ಮಾಡಿರ್ತೀನಿ ಸೊಪ್ಪಿಂದನೂ. ನೀವು ಕೂಡ ಸೊಪ್ಪಲ್ಲಿ ಒಂದು ಹೊತ್ತಾದರೂ ತಿನ್ನೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ನೆಕ್ಸ್ಟ್ ಪಂಪ್ ಮಾಡಿ, 1 ಅವರ್ಗೆ ಒಂದ್ಸಲಿ ಆದರೂ ಪಂಪ್ ಮಾಡಿ. ಇವಾಗ 4 ಮಂತ್ಸ್ ಬೇಬಿ ಆರ್ 5 ಮಂತ್ಸ್ ಬೇಬಿ ಅಂದರೆ ಆಲ್ಮೋಸ್ಟ್ 1 ಅವರ್ ಆರ್ 1.5 ಅವರ್ಗೆ ಡ್ರಿಂಕ್ ಮಾಡೋದು ಮಿಲ್ಕ್ನ. ಸೊ ನೀವು ಪಂಪಿಂಗ್ ಮಿಷಿನ್ನ ಯೂಸ್ ಮಾಡಿಕೊಂಡು, ಅಂದರೆ ಹ್ಯಾಂಡ್ ಪಂಪ್ ಜಾಸ್ತಿ ಅವಾಯ್ಡ್ ಮಾಡಿ, ಬಿಕಾಸ್ ಹ್ಯಾಂಡ್ ಪೈನ್ ಬರುತ್ತೆ. ಬಿಟ್ಟರೆ ಮಿಲ್ಕ್ ಸಪ್ಲೈ ಸ್ವಲ್ಪ ಲೋಗಿನೇ ಅನಿಸುತ್ತೆ ನಮಗೆ. ಎಲೆಕ್ಟ್ರಿಕ್ ಪಂಪ್ ಯೂಸ್ ಮಾಡಿ. ಎಲೆಕ್ಟ್ರಿಕ್ ಪಂಪಿಂದನೂ 1 ಅವರ್ಗೆ ಒಂದ್ಸಲಿ ಪಂಪ್ ಮಾಡ್ತಾ ಇರಿ. ಆ್ಯಂಡ್ ನಿಮ್ಮ ಮನೇಲಿ ಏನಾದರೂ ಫ್ರಿಡ್ಜ್ ಇದ್ದರೆ, ಅಂದರೆ ಮೇಲ್ಗಡೆ ಐಸ್ ಇರ್ತೀವಲ್ವ, ಅದರಲ್ಲಿ ಸ್ಟೋರ್ ಮಾಡಿಕೆ. ಅಂದರೆ ಪ್ಯಾಕೆಟ್ಸ್ ಬರುತ್ತೆ ಫ್ಲಿಪ್ಕಾರ್ಟಲ್ಲಾಗಲಿ ಆನ್ಲೈನಲ್ಲಿ ಎಲ್ಲಾದರೂ ಸಿಗುತ್ತೆ. ಅದರಲ್ಲಿ ಮಾಡಿಕೊಂಡು ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಅದನ್ನು ರೂಮ್ ಟೆಂಪರೇಚರ್ಗೆ ತಂದು ಬಿಸಿ ನೀರಲ್ಲಿ ಇಟ್ಟು ಆಮೇಲೆ ಬೇಬಿಗೆ ಫೀಡ್ ಮಾಡ್ಬೋದು. ವೇಸ್ಟ್ ಏನಾಗಲ್ಲ ನಿಮ್ಮ ಮಿಲ್ಕ್. ಇದರಿಂದ ನಿಮ್ಮ ಮಿಲ್ಕ್ ಸಪ್ಲೈ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಆ್ಯಂಡ್ ನಾನು ಒಂದು ವಿಷಯ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ ನಿಮಗೆ. ನಾನು ಹೇಳ್ಬೇಕು ಅಂದ್ಕೊಂಡಿರೋ ವಿಷಯ, ನಾನು ಡಾಕ್ಟರ್ ಅಲ್ಲ. ನಾನು ಯಾರಿಗೂ ಸಿರಪ್ ಆಗಲಿ, ಡ್ರಾಪ್ಸ್ ಆಗಲಿ, ಟ್ಯಾಬ್ಲೆಟ್ಸ್ ಆಗಲಿ ಯಾವ ಬೇಬಿಗೂ ನಾನು ಸಜೆಸ್ಟ್ ಮಾಡಿಲ್ಲ, ಮಾಡೋದು ಇಲ್ಲ. ಸೊ ನಾನು ಡಾಕ್ಟರು ಅಂತ ಯಾರಿಗೂ ನಾನು ಹೇಳ್ಕೊಂಡಿಲ್ಲ. ನಾನು ಯಾವ ಪ್ರಾಡಕ್ಟ್ಸ್ನೂ ನೋಡಿ ಇದು ಯೂಸ್ ಮಾಡಿ, ನೀವು ಈ ಸಿರಪ್ ಯೂಸ್ ಮಾಡಿ ಅಂತ ನಾನು ಹೇಳೋಕ್ಕೆ ಹೋಗಲಿಲ್ಲ. ಥ್ಯಾಂಕ್ ಯು ಆಲ್.